ಬಿಗ್ ಬಾಸ್ ಆಟ ಇನ್ನೆರಡು ವಾರವಷ್ಟೇ ಉಳಿದಿದೆ. ಕಳೆದ ವಾರದ ಪಂಚಾಯಿತಿ ನಿನ್ನೆ ನಡೆದಿದ್ದು ಸರಿ ತಪ್ಪುಗಳನ್ನ ಬಿಡಿಸಿ ಹೇಳುವ ಪ್ರಯತ್ನವನ್ನ ಕಿಚ್ಚ ಸುದೀಪ್ ಮಾಡಿದ್ದಾರೆ. ಬಟ್ ವೆರಿ ಸಾರಿ, ಈ ವಾರದ ಕಿಚ್ಚನ ಪಂಚಾಯಿತಿ ಒಂದ್ ರೀತಿನಲ್ಲಿ ಒಂದ್ ಕಣ್ಣಿಗೆ ಬೆಣ್ಣೆ ಮತ್ತೊಂದ್ ಕಣ್ಣಿಗೆ ಸುಣ್ಣ ಅಂತ ಅನಿಸಿದೆ. ನಿನ್ನೆ ಅಂದ್ರೆ ಶನಿವಾರದ ಎಪಿಸೋಡ್ನಲ್ಲಿ ವೇಗದ ಗತಿ ಮೀರಿ ಆಟದ ಗತಿ ತಪ್ಪಿಸಿದ್ಯಾರು ಅನ್ನೋ ಚರ್ಚೆಗೆ ಇಳಿದ ಸುದೀಪ್ ರಜತ್ ಉಸ್ತುವಾರಿಯನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಆದ್ರೆ ಒಬ್ಬ ಉಸ್ತುವಾರಿ ವಹಿಸಿದಾತ ಗುಂಪು ಟಾಸ್ಕ್ ವೇಳೆ ಎಲ್ಲೋ ಒಂದ್ ಕಡೆ ಆಟದ ಸ್ಥಿತಿಯನ್ನ ಜಡ್ಜ್ ಮಾಡುವಲ್ಲಿ ಸೋತಿರಬಹುದು. ಆದ್ರೆ ಯಾರಿಗೂ ಕೂಡ ಫೇವರಿಸಂ ಮಾಡಿ ಅಥವಾ ಏನ್ ಮಂಜು ಟೀಮ್ನ ಸೋಲಿಸುವ ಹಾಗೆ ಆಡಿದಂತೆ ಎಲ್ಲೂ ಕೂಡ ಅನ್ನಿಸ್ಲಿಲ್ಲ. ಬಟ್ ಸುದೀಪ್ ಸರ್ ತಪ್ಪಾಗಿ ಕಾಣಿಸಿದಂತೆಯೇ ನಿನ್ನೆ ಪ್ರಶ್ನೆ ಹಾಕಿದ್ದಾರೆ. ಅದಕ್ಕೆ ಉದಾಹರಣೆ ಕೊಡೋದಾದ್ರೆ, ಬಾಟ್ಲಿ ಎರಡೂ ಕೈನಲ್ಲಿ ಭವ್ಯ ಹಿಡಿದಿದ್ಲು ಅನ್ನೋದನ್ನ ಮುನ್ನೆಲೆಗೆ ತಂದಿದ್ದು, ಆನಂತರ ಚೈತ್ರ ಬಾಟ್ಲಿ ಹಿಡಿದ ರೀತಿಯನ್ನ ವಿಡಿಯೋ ಪ್ಲೇ ಮಾಡಿ ತೋರಿಸಿದ್ದು. ಅಂದ್ರೆ ಈ ವಾರ ಆ ಟಾಸ್ಕ್ ನೋಡಿದವರಿಗೆ ಇದರ ಬಗ್ಗೆ ಕ್ಲಾರಿಟಿ ಇದೆ. ಯಾಕಂದ್ರೆ ಮೊದಲ ಟಾಸ್ಕ್ ನಲ್ಲಿ ಉಂಟಾದಂತಹ ಗೊಂದಲಕ್ಕೆ ಎರಡೂ ಟೀಮ್ ಒಮ್ಮತದ ನಿರ್ಧಾರಕ್ಕೆ ಬಂದು ಎರಡೂ ರೌಂಡ್ ನಲ್ಲಿ ಎರಡು ಕೈನಲ್ಲಿ ಜಗ್ ಹಿಡಿಬಾರ್ದು ಅಂತಾರೆ. ಅಂದ್ರೆ ಚೈತ್ರ ಎರಡನೇ ರೌಂಡ್ ನಲ್ಲಿ ಜಗ್ ಹಿಡಿಯದಂತೆ ರಜತ್ ಆ ವೇಳೆ ವಾರ್ನಿಂಗ್ ಮಾಡ್ತಾರೆ. ಇನ್ನ ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಭವ್ಯ ಹನುಮಂತುಗೆ ಹೊಡೆದ ವಿಷಯವನ್ನ ಸುದೀಪ್ ಸರ್ ವಿಡಿಯೋ ಪ್ಲೇ ಮಾಡಿ ತೋರಿಸ್ತಾರೆ. ಅಫ್ಕೋರ್ಸ್ ಆಕೆಯಿಂದ ತಪ್ಪಾಗಿದೆ ಸರಿ, ಆಟದ ಭರದಲ್ಲಿ ಭವ್ಯ ಹನುಮಂತುಗೆ ಹೊಡೆದಿದ್ದು ತಪ್ಪೆ. ಆದ್ರೆ ಟಾಸ್ಕ್ ಆದ್ಮೇಲೆ ಭವ್ಯ ಹನುಮಂತು ಕಾಲಿಗೆ ಬಿದ್ದು ಕ್ಷಮೆ ಕೂಡ ಕೇಳಿದ್ದಾಳೆ. ಹನುಮಂತು ಕೂಡ ಬಿಡಕ್ಕ ಅಂದಿದ್ದಾಳೆ. ಆದ್ರೆ ಸುದೀಪ್ ಸರ್ ಆ ವಿಡಿಯೋವನ್ನ ಪ್ಲೇ ಮಾಡಿ ಆಕೆನ ಮನೆಯಿಂದ ಹೊರಹಾಕುವಂತಹ ವಾರ್ನಿಂಗ್ ಕೂಡ ಮಾಡ್ತಾರೆ. ಆದ್ರೆ ಪ್ರಶ್ನೆ ಏನ್ ಗೊತ್ತಾ, ಆಟದ ಹೀಟ್ ಆಫ್ ದಿ ಮೂವ್ಮೆಂಟ್ ನಲ್ಲಿ ಉಗ್ರ ಮಂಜು ಏನು ಭವ್ಯ ಕುತ್ತಿಗೆಗೆ ಕೈ ಹಾಕಿ ಆಕೆನ ಹೋಲ್ಡ್ ಮಾಡಿದ್ದು ಕೂಡ ತಪ್ಪೇ ಅಲ್ವಾ? ಅದನ್ನ ಮಂಜುಗೆ ಕೇಳಿದಾಗ, ಅಣ್ಣ ನಾನು ಹಾಗೆ ಕುತ್ತಿಗೆಗೆ ಹಿಡಿದಿಲ್ಲ, ಭವ್ಯನ ಆ ರೀತಿಯಲ್ಲಿ ಕುತ್ತಿಗೆ ಹಿಡಿದು ಹೋಲ್ಡ್ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಂದ ಕೂಡಲೇ ಬಿಟ್ಟಿದ್ಯಾಕೆ ಸುದೀಪ್ ಸರ್? ಆ ವಿಡಿಯೋವನ್ನು ಕೂಡ ಪ್ಲೇ ಮಾಡಿ ತೋರಿಸಬಹುದಿತ್ತಲ್ಲ. ಮಂಜು ಆಕೆಯ ಕುತ್ತಿಗೆಯನ್ನ ಹಿಡಿದು ಆಕೆಯನ್ನ ಕೆಳಗೆ ಬೀಳಿಸಿರುವ ದೃಶ್ಯವನ್ನ ತೋರಿಸಬಹುದಿತ್ತಲ್ಲ. ಅದು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ಗೆ. ಇನ್ನ ಮೂರನೇದು, ಇಂತಹ ಉಸ್ತುವಾರಿ ಒಬ್ರೊಬ್ಬರಿಗೆ ಕೊಡೋದ್ರಿಂದ ಮೋಸ ಆಗತ್ತೆ ಅನ್ನುವಂತಹ ಒಂದು ವಿಷಯವನ್ನ ಸುದೀಪ್ ಸರ್ ಪ್ರಸ್ತಾಪ ಮಾಡ್ತಾರೆ. ಸರಿ, ಮನೆಯಲ್ಲಿದ್ದವರು ಉಸ್ತುವಾರಿ ನಿಭಾಯಿಸಲ್ಲ ಅಂತ ಹೇಳೋದು ಚೈತ್ರನ ಉಸ್ತುವಾರಿ ವೇಳೆಯೂ ಪ್ರಶ್ನೆಯಾಗಿದೆ. ಈಗ ರಜತ್ನ ಉಸ್ತುವಾರಿ ವೇಳೆಯೂ ಪ್ರಶ್ನೆಯಾಗಿದೆ. ಇನ್ನು ಸುಮಾರು ಜನ ಉಸ್ತುವಾರಿ ವಹಿಸಿದಂಥ ಸಂದರ್ಭದಲ್ಲಿ ಈ ರೀತಿ ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಟಿಕೆಟ್ ಟು ಫಿನಾಲೆ ಇದ್ದಾಗ ಇದನ್ನ ಬಿಗ್ ಬಾಸೇ ವಹಿಸಬಹುದಿತ್ತು. ಎಷ್ಟೋ ಉಸ್ತುವಾರಿಗಳನ್ನ ಬಿಗ್ ಬಾಸ್ ಕೂಡ ವಹಿಸ್ಕೊಂಡಿದ್ದಿದೆ. ಹಾಗಾಗಿ ಈ ಬಾರಿಯೂ ಕೂಡ ಈ ಟಿಕೆಟ್ ಟು ಫಿನಾಲೆಯ ಉಸ್ತುವಾರಿಯನ್ನ ಬಿಗ್ ಬಾಸ್ ವಹಿಸಿಕೊಂಡಿದ್ರೆ ಈ ರೀತಿ ಒಬ್ಬರಿಗೆ ಮೋಸ ಆಗ್ತಾ ಇರಲಿಲ್ಲ. ಅದೇನೇ ಹೇಳಿ, ಇನ್ನೆರಡು ವಾರದ ಆಟ ಅಷ್ಟೇ ಉಳಿದಿದ್ದು ಕಷ್ಟಪಟ್ಟು ಆಡೋ ಸ್ಪರ್ಧಿಗೆ ಮೋಸ ಆಗಬಾರ್ದು ಅಷ್ಟೇ.